ಸುರೇಶ್ ಕೂತ್ಕೊಳ್ಳಿ. ಟುಮಾರೋ ಕಳೆದ 2-3 ಅಧಿವೇಶನಗಳಲ್ಲೂ ಕೂಡ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತೇಳಿ ಅವಕಾಶವನ್ನು ಕೇಳಿದ್ವಿ, ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಹೇಗೆ ಕೊನೆಯದಾಗಿ ತಾವು ಬೆಂಗಳೂರು ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ, ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಬೆಂಗಳೂರದು ಸಮಸ್ಯೆಗಳು ಹೇಳೋದಕ್ಕೆ ಬದಲು ಒಂದು 2 ನಿಮಿಷದಲ್ಲಿ ಇತಿಹಾಸವನ್ನು ಕೂಡ ನಾನು ಹೇಳಬೇಕಾಗ್ತದೆ. ತಮಗೆಲ್ಲ ಗೊತ್ತಿರೋ ಹಾಗೆ 500 ವರ್ಷಗಳ ಹಿಂದೆ ಯಲಹಂಕ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಏನಿವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ, ಆ ಸ್ಮಾರ್ಟ್ ಸಿಟಿಯ ಕಲ್ಪನೆಯನ್ನು ಆವತ್ತು ಕೆಂಪೇಗೌಡರು ಇಟ್ಕೊಂಡಿದ್ರು. ರಸ್ತೆಗಳು, ಕಲ್ಯಾಣಿಗಳು, 500ಕ್ಕೂ ಹೆಚ್ಚು ಕೆರೆಗಳು, ಗುಡಿಗೋಪುರಗಳು, ಮತ್ತು ಎಲ್ಲ ಜಾತಿಯ ಜನಾಂಗದವರಿಗೆ ಒಂದು ಕಡೆ ವ್ಯವಸ್ಥಿತವಾಗಿ ಪೇಟೆಗಳು 500 ವರ್ಷಗಳಿಂದನೇ ನಿರ್ಮಾಣ ಮಾಡಿದ್ರು ಅಧ್ಯಕ್ಷರೇ. ತದನಂತರ 500 ವರ್ಷಗಳ ನಂತರ ಬರ್ತಾ ಬರ್ತಾ ಅಧ್ಯಕ್ಷರೇ, ಈ ಒಂದು ಬೆಂಗಳೂರಿನ ಇತಿಹಾಸ ಬಹಳ ದೊಡ್ಡದಿದೆ ಅಧ್ಯಕ್ಷರೇ. 1850 ಬ್ರಿಟಿಷರು ಆವಾಗ ನಮ್ಮ ದೇಶಕ್ಕೆ ಬಂದಾಗ ಮುನ್ಸಿಪಾಲಿಟಿ ಇತ್ತು ಬೆಂಗಳೂರಲ್ಲಿ. 2 ಮುನ್ಸಿಪಾಲಿಟಿ, ಒಂದು ದಂಡು ಪ್ರದೇಶ, ಇನ್ನೊಂದು ಬೆಂಗಳೂರು. ಆ ಮುನ್ಸಿಪಾಲಿಟಿ 1850 ಅಡ್ಮಿನಿಸ್ಟ್ರೇಷನ್ ನಡ್ಕೊಂಬಂತು. ಅದಾದಮೇಲೆ 1949ರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು, ಸ್ವಾತಂತ್ರ್ಯ ಬಂದು 2 ವರ್ಷಕ್ಕೆ. ತದನಂತರ 1996ರಲ್ಲಿ ಸ್ವಲ್ಪ ವಿಸ್ತಾರ ಆಯಿತು ಬೆಂಗಳೂರು. ಬೆಂಗಳೂರು ಮಹಾನಗರ ಪಾಲಿಕೆ BMP ಆಯಿತು ಅಧ್ಯಕ್ಷರೇ. ಅದಾದಮೇಲೆ 2002ರಲ್ಲಿ 2002ರಲ್ಲಿ ನಮ್ಮ 7 ನಗರಸಭೆಗಳು, ಪಟ್ಟಣ ಪಂಚಾಯತ್ ಏನಿತ್ತು ಬೆಂಗಳೂರು ಸುತ್ತಮುತ್ತಲು, ಅದನ್ನೆಲ್ಲ ಸೇರಿಕೊಂಡು ಬೆಂಗಳೂರು ವಿಸ್ತಾರ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಯಿತು ಅಧ್ಯಕ್ಷರೇ. ಇತ್ತೀಚೆಗೆ ರಾಜ್ಯ ಸರ್ಕಾರ GBA ಗ್ರೇಟರ್ ಬೆಂಗಳೂರು ಆಫ್ ಅಥಾರಿಟಿ ಅಂತೇಳಿ ಬೆಂಗಳೂರನ್ನು 5 ಕಾರ್ಪೊರೇಷನ್ಗಳನ್ನಾಗಿ ವಿಂಗಡಿಸ್ತು. ಅಂದರೆ ಬೆಂಗಳೂರು ಅಡ್ಮಿನಿಸ್ಟ್ರೇಷನ್ ಪ್ರಾರಂಭ ಆಗಿ 175 ವರ್ಷ ಆಯಿತು. 175 ವರ್ಷ ಬೆಂಗಳೂರು ವಿಸ್ತಾರ ಆಗಿತ್ತೇ ಹೊರತು, ಬೆಂಗಳೂರು ಒಂದಾಗಿತ್ತೇ ಹೊರತು ಬೆಂಗಳೂರು ವಿಭಜನೆ ಆಗಿರಲಿಲ್ಲ. ಯಾವುದೇ ಸರ್ಕಾರಗಳು ಕೂಡ ಆ ನಾಡಪ್ರಭು ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ನಗರ ಇವತ್ತು ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು. ಇವತ್ತು IT-BTಯಲ್ಲಿ ಇರ್ಬೋದು, ಬೇರೆ ಬೇರೆ ಅನೇಕ ಸಂಗತಿಗಳಲ್ಲಿ ವಿಶ್ವದ ಗಮನವನ್ನು ಸೆಳೆಯಿರ್ತಕ್ಕಂಥ ಬೆಂಗಳೂರನ್ನು ಅಂತಿಮವಾಗಿ ವಿಭಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಮ್ಮ ವಿರೋಧದ ಮಧ್ಯದಲ್ಲೂ ಕೂಡ ಬೆಂಗಳೂರನ್ನು ವಿಭಜನೆ ಮಾಡಿದ್ರು. ವಿಭಜನೆ ಯಾವ ಥರ ಮಾಡಿದ್ರು? 56ಗೆ 1 BBMP ಕಾರ್ಪೊರೇಷನ್ನು, 110ಕ್ಕೆ 1 ಕಾರ್ಪೊರೇಷನ್ನು, 72ಕ್ಕೆ 1 ಕಾರ್ಪೊರೇಷನ್ನು ಅವೈಜ್ಞಾನಿಕವಾಗಿ ಇವತ್ತು ವಿಂಗಡಣೆ ಮಾಡಿದ್ದಾರೆ. ಅದಾಗೋಗಿದೆ. ಇದೇ ಅಸೆಂಬ್ಲಿಯಲ್ಲೂ ಕೂಡ ಅದು ಪಾಸು ಆಯಿತು. ಈಗ ಎಲೆಕ್ಷನ್ಗಳು ಕೂಡ ನಮ್ಮ ಕಣ್ಣು ಮುಂದೆ ಬಂದು ನಿಂತಿದೆ ಅಧ್ಯಕ್ಷರೇ. ಇದರಲ್ಲಿ ಬೆಂಗಳೂರು ಅಂತ ಹೇಳಿದ್ರೆ ಬರೀ BBMP ಅಲ್ಲ ಅಧ್ಯಕ್ಷರೇ, ನಾವು 28 ಜನ ಶಾಸಕರಿದ್ದೀವಿ. ಕೆಲವು ಶಾಸಕರಿಗೆ ಏನಾಗಿದೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆನೂ ಬರ್ತದೆ, ಗ್ರಾಮ ಪಂಚಾಯತಿಗಳು ಬರ್ತದೆ. ಅದನ್ನು ಸೇರಿಸಿ ಸಮಗ್ರವಾಗಿ ಇಡೀ ಬೆಂಗಳೂರು ನಗರ ಜಿಲ್ಲೆ ಬಗ್ಗೆನೇ ನಾವು ಇವತ್ತು ಮಾತಾಡಬೇಕು. ಯಾಕಂದರೆ ಇವತ್ತು MLA ಬಿಟ್ಟರೆ ಯಾವುದೇ ಜನಪ್ರತಿನಿಧಿ ಇಲ್ದಂಗೆ ಆಗಿದೆ. 5 ವರ್ಷ BBMPಯಲ್ಲಿ ಯಾವ ಕಾರ್ಪೊರೇಟರ್ ಇಲ್ಲ. ಪೂರ್ತಿ ಜವಾಬ್ದಾರಿ ಇರ್ತಕ್ಕಂಥ ಶಾಸಕರ ಮೇಲೆ ಬಿದ್ದಿದೆ. ನಗರಸಭೆಗಳು ಮಾಡಿದ್ರು ಹೊಸದಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತಲು, ಚಿಕ್ಕಬಾಣಾವರ ಇರ್ಬೋದು, ಹುಣಸಮಾರನಹಳ್ಳಿ ಇರ್ಬೋದು, ಮಾದನಾಯಕನಹಳ್ಳಿ ನಗರಸಭೆ. ಇವತ್ತುವರೆಗೂ ಅದಕ್ಕೆ ಎಲೆಕ್ಷನ್ ಆಗಿಲ್ಲ. ಒಂದೇ ₹1 ಅನುದಾನವನ್ನು ನಮ್ಮ ಸರ್ಕಾರ ಇದ್ದಾಗ ನಗರೋತ್ಥಾನ ಬಿಟ್ಟರೆ ₹1 ಇವತ್ತುವರೆಗೂ ಕೊಟ್ಟಿಲ್ಲ. ಅಲ್ಲೂ ಎಲೆಕ್ಷನ್ ಇಲ್ಲ. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿನೂ ಇಲ್ಲ. ಇದು ಬೆಂಗಳೂರು ನಗರ ಜಿಲ್ಲೆಗೆ ನಾನು ಮಾತಾಡೋದನ್ನು ಬಿಟ್ಟು ಹೊರಗಡೆ ನಾನು ಬರೋದೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಇವತ್ತು ಒಬ್ಬ ಶಾಸಕರ ಮೇಲೆ ಇಷ್ಟೊಂದು ಒತ್ತಡ ಬಿದ್ದಿದೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ. ನಮ್ಮ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮ ಪರಿಸ್ಥಿತಿನೂ ಆ ಕಡೆಗೆ ಸ್ವಲ್ಪ ಇರ್ಬೋದೇನೋ ಅಧ್ಯಕ್ಷರೇ. ಕಳೆದ ತಿಂಗಳಲ್ಲಿ ಒಂದು ಜಾಹೀರಾತು ನೋಡಿದೆ. ಈಗ ನಾನು ಸಬ್ಜೆಕ್ಟ್ಗೆ ಬರ್ತೀನಿ. ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ ಆಗಿ ಫುಲ್ ಪೇಜ್, ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ 1,15,000 ಒದಗಿಸಲಾಗಿದೆ. ಒದಗಿಸಲಾಗುವುದೊಂದಿದ್ರೆ ಬೇರೆ ಪ್ರಶ್ನೆ ಇತ್ತು. 1,15,000 ಕೋಟಿ ಒದಗಿಸಲಾಗಿದೆ ಅಂದರು. ನಾವು ಹುಡುಕಾಡಿದ್ವಿ, ಒದಗಿಸಲಾಗಿದೆ ಅಂದರೆ ಕೊಟ್ಟಿದ್ದೀವಿ ಅಂತೇಳಿ. ಒದಗಿಸಲಾಗಿದ್ದು ಅಂತಂದರೆ ಮುಂದಕ್ಕೆ ಕೊಡ್ಬೋದು ಅಂದ್ಕೊಂಡಿದ್ವಿ ಅಧ್ಯಕ್ಷರೇ. ಇದೆಲ್ಲ ಕೂಡ ನಾವು ಜಾಹೀರಾತಲ್ಲೂ ಕೂಡ ನಾವು ನೋಡಿದ್ದೀವಿ.
ಇದಾದ ಮೇಲೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಇವತ್ತು ಬೆಂಗಳೂರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಯೋಜನೆಗಳು. ಅದಕ್ಕೆ ಮೊದಲು ನಮ್ಮಲ್ಲಿ ಆರ್ಟಿರಿಯಲ್ ರೋಡು, ಸಬ್ ಆರ್ಟಿರಿಯಲ್ ರೋಡ್ಸ್ ಅಂದರೆ ವಾರ್ಡ್ ರೋಡ್ಗಳು ಇರ್ತವೆ. ಅದಾದಮೇಲೆ ಕೆಲವು ಮುಖ್ಯ ರಸ್ತೆಗಳು ಇರ್ತವೆ. ಮತ್ತು ಬೆಂಗಳೂರಿಗೆ 12 ಮುಖ್ಯ ರಸ್ತೆಗಳು ಇರ್ತಕ್ಕಂಥದ್ದು. ಇಡೀ ಬೆಂಗಳೂರಲ್ಲಿ ಸುತ್ತಮುತ್ತಲು ಬರ್ತಕ್ಕಂಥದ್ದು 12 ರೋಡ್ ಇರ್ತಕ್ಕಂಥದ್ದು. ಒಂದು ರೋಡು ಎಕ್ಸ್ಟ್ರಾ ಆಗಿಲ್ಲ. ತುಮಕೂರು ರಸ್ತೆ ಇರ್ಬೋದು, ಬಳ್ಳಾರಿ ರಸ್ತೆ ಇರ್ಬೋದು, ಓಲ್ಡ್ ಮೆಡ್ರಾಸ್ ರೋಡು, ಸರ್ಜಾಪುರ, ಹೊಸೂರು, ಈ ಕಡೆ ಮಾಗಡಿ ರೋಡು, ಕನಕಪುರ, ಬನ್ನೇರುಘಟ್ಟ ರೋಡು, ಈ ಥರ 12 ಇಡೀ ರಾಜ್ಯದ ಅಂತರ್ರಾಜ್ಯದ ವೆಹಿಕಲ್ ಬರ್ತಕ್ಕಂಥ ಎಂಟ್ರಿ ಪಾಯಿಂಟ್ 12 ಇದೆ. ಅದಕ್ಕೆ ಕಳೆದ ಸರ್ಕಾರದಲ್ಲಿ 150 ಕೋಟಿ ರೂಪಾಯಿ ಏನೋ ಒಂದು ಮುಖ್ಯ ರಸ್ತೆಗಳಿತ್ತು, ವೈಟ್ ಟ್ಯಾಪಿಂಗ್ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ. ಬಹುಶಃ ಬೆಂಗಳೂರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಏನು ಶುರು ಮಾಡಿದ್ದು ದಿವಂಗತ SM ಕೃಷ್ಣ ಅವರ ಕಾಲದಲ್ಲಿ. ITBT ಏನು ಬೆಂಗಳೂರಿಗೆ ಬಂತು, ಸ್ವಲ್ಪ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಬೆಂಗಳೂರಿಗೆ ಸ್ವಲ್ಪ ಹೆಸರು ಬಂತು. ಆಗ ಒಂದೇ ಒಂದು ರಿಂಗ್ ರೋಡ್ ಆಗಿರೋದು ಹೆಬ್ಬಾಳ ಔಟರ್ ರಿಂಗ್ ರೋಡ್. ಭಾಳ ವರ್ಷಗಳು ಆದಮೇಲೆ ಒಂದು ಔಟರ್ ರಿಂಗ್ ರೋಡ್ ಆಯಿತು ಬೆಂಗಳೂರು ಒಳಗಡೆಗೆ. ಅದು ಬಿಟ್ಟರೆ ರಿಚ್ಮಂಡ್ ಸರ್ಕಲ್ ಒಂದಷ್ಟು ಫ್ಲೈಓವರ್ಸು ಅವು ಇವು ಬಂದಿದ್ದಾದಮೇಲೆ ಆವಾಗಲೇ ಸಿಂಗಾಪುರದ ಕಲ್ಪನೆಯನ್ನು ಕೂಡ ಹೇಳಿದರು, ಬೆಂಗಳೂರನ್ನು ಸಿಂಗಾಪುರ ಮಾಡ್ತೀವಿ ಅಂತೇಳಿ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಅಂತೇಳಿ ಸ್ವಲ್ಪ ಅನುದಾನ ಬರೋಕ್ಕೆ ಶುರುವಾಗಿದ್ದು 2008ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಯಾಕಂದರೆ ಆವಾಗ ನಾವು ಕೂಡ ಮೊದಲನೇ ಬಾರಿಗೆ ಶಾಸಕರು, ಅನುದಾನ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಸುದೈವ ಯಡಿಯೂರಪ್ಪ ಅವರು ಬಂದಾಗ ಧಾರಾಳವಾಗಿ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಟ್ಟರು. ಆಗ್ಲೇ ಕೆರೆಗಳ ಅಭಿವೃದ್ಧಿ ಆಗಿದ್ದು. ಅಲ್ಲಿಯವರೆಗೂ ಸ್ಯಾಂಕಿ ಟ್ಯಾಂಕು, ಹಲ್ಸೂರು ಟ್ಯಾಂಕ್ ಬಿಟ್ಟರೆ ಇನ್ಯಾವ ಕೆರೆಗಳಿಗೂ ದುಡ್ಡು ಕೊಟ್ಟಿರಲಿಲ್ಲ. ಕೆಂಪೇಗೌಡರ ಕಾಲದಲ್ಲಿ ಇದ್ದಂಥ 500 ಕೆರೆಗಳು 169 ಕೆರೆಗಳಿತ್ತು. ಇವತ್ತು ಕೂಡ ಸಮಗ್ರವಾಗಿ ಕೆರೆಗಳೇನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ಅದೊಂದು 64. ಈಗಲೂ ಕೂಡ ಕೆರೆಗಳಿಗೆ ಕಾಯಕಲ್ಪವನ್ನು ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ಇವತ್ತು ಕಳೆದ ಬಡ್ಜೆಟ್ಟಲ್ಲಿ 7,000 ಕೋಟಿ ರೂಪಾಯಿ ಅರಮನೆ ಮೈದಾನ 13 ಎಕರೆಯನ್ನು ರಸ್ತೆ ವಿಸ್ತಾರ ಮಾಡಬೇಕು ಅಂತೇಳಿ ಇಂದಿನ ಸರ್ಕಾರಗಳು ಅದಕ್ಕೆ TDR ಕೊಟ್ಟು ಜಾಗ ತೊಗೊಬೇಕು ಅಂತೇಳಿ BBMPಯಿಂದ ಕಾಂಪೌಂಡ್ ಹಾಕ್ಬಿಟ್ರು. ಈಗ ನೋಡಿರ್ಬೋದು ನೀವು, ಜಾಗ ಬಿಟ್ಟವ್ರೆ, ಕಾಂಪೌಂಡ್ ಹಾಕವ್ರೆ. ಇದಾದ ಮೇಲೆ TDR ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಕೇಸು. 13 ಎಕರೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಎಷ್ಟು ಗೊತ್ತಾ? 3,200 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು TDR. ರಾಜ್ಯ ಸರ್ಕಾರ ಹೇಳ್ತು ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ನಾವು ರಸ್ತೆ ವಿಸ್ತಾರ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಈಗ ರಸ್ತೆ ನಮ್ಗೆ ಬೇಡ ಅಂತೇಳಿ ಸರ್ಕಾರ ಕೈ ಬಿಡ್ತು. ಈಗ ಟನಲ್ ರೋಡ್ ಅಧ್ಯಕ್ಷರೇ ಈಗಾಗಲೇ DPR ಮಾಡವ್ರೆ. ಅದರಲ್ಲಿ 5 ಎಕ್ಸಿಟ್ ಅಂಡ್ ಎಂಟ್ರಿ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು. ಒಂದು ST ಮಾಲ್ ಆದಮೇಲೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಮೇಕ್ರಿ ಸರ್ಕಲ್ಲು, ಅದಾದಮೇಲೆ ರೇಸ್ ಕೋರ್ಸು, ಲಾಲ್ ಬಾಗು, ಸಿಲ್ಕ್ ಬೋರ್ಡ್. ಇದೇನು ಅಂತಂದರೆ ಬೂಟ್ ಸಿಸ್ಟಮಲ್ಲಿ ಬಿಲ್ಟ್ ಆಪರೇಟ್ ಓನ್ ಟ್ರಾನ್ಸ್ಫರ್ ಅಂತೇಳಿ. ಓನ್ ಆಪರೇಟ್ ಟ್ರಾನ್ಸ್ಫರ್ ಅಂದರೆ 44 ವರ್ಷ ಯಾರು ಕನ್ಸಿಷನರ್ ಅದನ್ನು ಟೆಂಡರ್ ಮಾಡ್ಕೊತಾನೆ ಅವನಿಗೆ 44 ವರ್ಷ ರೈಟ್ಸ್ ಕೊಟ್ಟವ್ರೆ. ಪ್ಲಸ್ 10 ವರ್ಷ ಅಂದರೆ ಒಟ್ಟು 54 ವರ್ಷ ಯಾರು ಟನಲ್ ಮಾಡ್ತಾರೆ ಅವನಿಗೆ ಟೋಲ್ ತಗೊಳೋದಕ್ಕೆ, ಅಡ್ವರ್ಟೈಸ್ಮೆಂಟ್ ಹಾಕ್ಕೊಳೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳ್ತೀನಿ ಮುಂದಕ್ಕೆ. ಆ ಟನಲ್ಗಳೇನು 5 ಕಡೆ ಇರ್ತದೆ, ಅವನು ಯಾರ ಹೆಸರು ಬೇಕಾದರೂ ಇಟ್ಕೊಬೋದು, ಅವನಿಗೆ ಕೊಟ್ಬಿಟ್ಟವ್ರೆ. ಯಾರ ಹೆಸರು ವಿದೇಶದವ್ರದ್ದಾದ್ರೂ ಇಟ್ಕೋ, ದೇಶದವ್ರದ್ದಾದ್ರೂ ಇಟ್ಕೋ, ಬಹುಶಃ ಅವನು ಅದ್ರ ಮೇಲೆ ಆಕ್ಷನ್ ಮಾಡ್ಕೊಂಡು ಯಾರು ಎಷ್ಟು ಬಿಟ್ಟು ಕೂಗ್ತಾರೋ ಅವ್ರ ಹೆಸರನ್ನ ಆ 5 ಕೊಡ್ಬೋದು ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. 17 ಕಿಲೋಮೀಟ್ರು ಎಲ್ಲಿಂದ ST ಮಾಲಿಂದ ಸಿಲ್ಕ್ ಬೋರ್ಡ್ವರೆಗೂ 3 ಲೇನು ಟನಲ್ ಹೊಡೆಯುವಂಥದ್ದು. ಅಧ್ಯಕ್ಷರೇ, 1 ಕಿಲೋಮೀಟ್ರಿಗೆ 1,007 ಕೋಟಿ ರೂಪಾಯಿ ಖರ್ಚಾಗ್ತದೆ. 1 ಕಿಲೋಮೀಟ್ರಿಗೆ 1,007 ಕೋಟಿ ರೂಪಾಯಿ ಟನಲ್ ಖರ್ಚಾಗ್ತದೆ. ಅಂದರೆ 17,000 ಕೋಟಿ ಹೆಚ್ಚು ಕಮ್ಮಿ. ಅಷ್ಟನ್ನು ಅನುಮೋದನೆಯನ್ನು ಮಾಡಿ ಅದು ಹುಡ್ಕೋಯಿಂದ ಲೋನನ್ನು ತಗೊಬೇಕು ಅಂತೇಳಿ ಅದು ಸರ್ಕಾರ ಅನುಮೋದನೆಯನ್ನು ಆಗೋಗಿದೆ. ಟೋಲ್ ಎಷ್ಟು ಫಿಕ್ಸ್ ಮಾಡಿದ್ದೀರಿ ನೀವು? 19 ರೂಪಾಯಿ ಕಿಲೋಮೀಟ್ರಿಗೆ. ಅದೇನು ಮೊದಲನೇ ಸರಿಗೆ, ಅದಾದಮೇಲೆ ರಿವೈಸ್ ಆಗ್ತಾ ಹೋಗ್ತಾ ಇರ್ತದೆ.
ಅಧ್ಯಕ್ಷ, ಇದರಲ್ಲಿ 3,200 ಕೋಟಿ 13 ಎಕರೆಗೆ TDR ಕೊಡೋಕ್ಕಾಗಿಲ್ಲ ಸರ್ಕಾರದಲ್ಲಿ. ಇಲ್ಲಿ ನೋಡ್ರಿ, ಈಗ ಹೇಳ್ತೀನಿ. ಪ್ಯಾಕೇಜ್ 1 ಹೆಬ್ಬಾಳ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ಟ್ರಾ 5 ಎಕರೆ 10 ಗುಂಟೆ ಜಾಗವನ್ನು ಅಲ್ಲಿ ಅಕ್ವಿಜೇಷನ್ ಮಾಡಬೇಕಾಗ್ತದೆ. ಯಾಕಂದರೆ ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು. ಅದರಲ್ಲಿ ಪಾರ್ಕಿಂಗಲ್ಲಿ ಬರೋತಕ್ಕಂಥ ದುಡ್ಡು ಕನ್ಸೆಷನರ್ದೆ. ಮತ್ತೆ ಅವನು ಮಾಲ್ ಬೇಕಾದರೂ ಕಟ್ಕೊಬೋದು, ಶಾಪಿಂಗ್ ಮಾಲ್ ಬೇಕಾದ್ರೂ ಮಾಡ್ಬೋದು. ಅದರ ಪೂರ್ತಿ ಲಾಭ ಕನ್ಸೆಷನರೇ ತಗೊಂತಾನೆ. ಇಲ್ಲಿ ನೋಡಿ, 5 ಎಕರೆ 10 ಗುಂಟೆ ಆಯ್ತಾ. ಪ್ಯಾಲೇಸ್ ಗ್ರೌಂಡು 5.94, ಆಲ್ಮೋಸ್ಟ್ ಆಲ್ 6 ಎಕರ್ಸ್ ಅಲ್ಲಿ ಜಾಗ ತಗೊಬೇಕು. ನೀವು ಅರಮನೆ ಮೈದಾನದಲ್ಲಿ 13 ಎಕರೆಗೆ ದುಡ್ಡು ಆಗ್ತದೆ ಕೊಡಲ್ಲ ಅಂದಮೇಲೆ ಮೇಕ್ರಿ ಸರ್ಕಲ್ ಹತ್ರ ಎಲ್ಲಿ ಜಾಗ ಅಕ್ವಿಜೇಷನ್ ಮಾಡ್ತೀರಿ? 2 ಕಡೆ ಮಿಲಿಟರಿ ಜಾಗ ಐತೆ. ಅದು ಬಿಟ್ಟರೆ ಮತ್ತೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬೇಕು ನೀವು. ಎಲ್ಲಿ ಈ ಒಂದು ಯೋಜನೆ ಮಾಡೋಕ್ಕಾಗ್ತದೆ? ಅದಾದ್ಮೇಲೆ ನೋಡಿ ಅಧ್ಯಕ್ಷರೇ, ರೇಸ್ ಕೋರ್ಸ್ ರೋಡಲ್ಲಿ 3.32 ಎಕರೆ ಜಾಗವನ್ನು ಕನ್ಸೆಷನರ್ಗೆ ಅಕ್ವಿಜೇಷನ್ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಲಾಲ್ಬಾಗು 3.78 ಏಕರ್ಸ್, ಸಿಲ್ಕ್ ಬೋರ್ಡ್ 4.22 ಏಕರ್ಸ್, ಒಟ್ಟು 22 ಎಕರೆ 36 ಗುಂಟೆ ಜಾಗವನ್ನು ಮೇಲ್ಮಟ್ಟದಲ್ಲಿ, ಒಳಗಡೆದೇನು ಅಕ್ವಿಜೇಷನ್ ಇಲ್ಲ, ಟನಲ್ ಹೊಡಿತಾರೆ, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಮೇಲ್ಮಟ್ಟದಲ್ಲಿ ಇಷ್ಟು ಜಾಗ ಕೊಡಬೇಕು. 13 ಎಕರೆಗೆ 3,200 ಅಂದರೆ 22ಗೆ ಎಷ್ಟಾಗ್ತದೆ ಲೆಕ್ಕ ಹಾಕ್ಕೊಡ್ರೆ. 5,000 ಕೋಟಿಯಷ್ಟು ಬೆಲೆ ಬಾಳ್ತಕ್ಕಂಥ ಜಾಗವನ್ನು ಸರ್ಕಾರ ಅಕ್ವಿಜೇಷನ್ ಮಾಡಿ ಕನ್ಸೆಷನರ್ ಕೊಡಬೇಕು. ನಾವು ಯಾವುದು ಅಣ್ಣ, ನಿಮ್ಮ ಪರಿಹಾರ ಏನ್ ಹೇಳಿ? ಬೆಂಗಳೂರಿನ ಟ್ರಾಫಿಕ್ ವಿಷಯಕ್ಕೆ ಪರಿಹಾರದ ಬಗ್ಗೆ ನೀವು ಸ್ಪೀಕರ್ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಡಿ, ಟನಲ್ ರೋಡ್ ಮಾಡಬೇಡಿ, ಪೆರಿಫೆರಲ್ ರೋಡ್ ಮಾಡಬೇಡಿ ಅಂತ ಹೇಳ್ತಾ ಹೋದ್ರೆ ಪರಿಹಾರ ಹೇಳ್ತೀನಿ. ಪರಿಹಾರ ಏನ್ ಹೇಳಿ? ಸುಮ್ಮನೆ ನೀವು ಸಮಸ್ಯೆಗಳು ಎಲ್ರಿಗೂ ಗೊತ್ತು, ಸಮಸ್ಯೆ ಏನು ಅಂತ ಎಲ್ಲರಿಗೂ ಎಲ್ಲಿ ಗೊತ್ತಾಯ್ತು? 22 ನಿಮ್ ಕಾಲಾವಧಿ ಪರಿಹಾರ ಒಂದು ಹೇಳ್ತೀನಿ. ಬರೀ ಟೀಕೆ ಮಾಡದೆ ಆಗ್ಬಿಡ್ಬಾರ್ದು. ಕೇಂದ್ರ ಸರ್ಕಾರ ದಿನೇಶ್ ಅವರೇ, ಪರ್ಯಾಯ ಏನು ಹೇಳ್ತಿರಲ್ಲ, ಕೆರೆಗಳೇನ ಪರಿಹಾರನ, ಪಾರ್ಕ್ಗಳು ಮುಳುಗಿಸೋದೇನ ಪರಿಹಾರ? ಬೇರೆ ಜಾಗ ತಗೊಳ್ಳಿ. ಬೇರೆ ಜಾಗ ಇಲ್ವಾ ನಿಮ್ಗೆ? ನಾವೇನು ಟನಲ್ ರೋಡ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಪಾರ್ಕ್ಗಳು ಬಿಡಿ, ಅದು ಲಂಗ್ ಸ್ಪೇಸ್. ಈಗಲೇ ನಾವು ಡೆಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಇದೆ. ಬೆಂಗಳೂರು ಮುಂದೆ ಒಂದಿನ ಅದೇ ಪರಿಸ್ಥಿತಿ. ಒಂದೇ ನಿಮಿಷ ಕೂತ್ಕೊಳ್ಳಿ. ಅದೇ ಕೋರ್ಸ್ ಅನ್ನ ನಾವು ಶಿಫ್ಟ್ ಕೂತ್ಕೊಳ್ಳಿ. ಒಂದೇ ನಿಮಿಷ ಪಾರ್ಕ್ ಆಗಿ ಮಾತಾಡಿದ್ರಲ್ಲ, ನಾವೇನ್ ಮಾತಾಡಿಲ್ಲ. ಕೂತ್ಕೊಳ್ಳಿ ಆಯ್ತು. ಲಂಗ್ ಸ್ಪೇಸ್ ಬಗ್ಗೆ ನಮಗೆ ಬಹಳಷ್ಟು ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಇದ್ದಿದ್ರೆ ಯಾಕೆ ಪಾರ್ಕ್ ನ ಮಾಡ್ತಾ ಇದ್ರಿ? ಕಾಳಜಿ ಇದ್ದಿದ್ರೆ, ಕಾಳಜಿ ಐತೆ ಅಂತ ಹೇಳ್ಬಿಟ್ಟು ಪಾರ್ಕ್ಗಳು ಮುಳುಗಿಸೋದ? ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಅನಿವಾರ್ಯವಾಗಿ ಅನಿವಾರ್ಯ ಎಲ್ಲಿ ಬರ್ತದೆ? ನೀವು ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿದ್ದೀರಾ, ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿರೋದು ನೀವು. ಉಪಮುಖ್ಯಮಂತ್ರಿ ಬಂದು ಉತ್ತರ ಕೊಡ್ತಾರೆ, ಕೊಡ್ಲಿ. ವೈಜ್ಞಾನಿಕವಾಗಿ ಮಾಡಬೇಕು. ಸುಮ್ಮನೆ ನಮ್ಮ ಇಷ್ಟಾನುಸಾರ ರೋಡ್ ಎಲ್ ಬೇಕಾದ್ರೂ ತಗೊಂಡೋಗಕ್ ಆಗೋದಿಲ್ಲ, ಎಲ್ ಬೇಕಾದ್ರೂ ನಾವು ಏರ್ಸಕ್ ಆಗೋದಿಲ್ಲ. ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡಬೇಕು. ಅದ್ರ ಮಾಡಿದಾಗ ಕೆಲವು ಒಂದು ಸಮಸ್ಯೆಗಳು ಬಂದೇ ಬರ್ತದೆ. ಒಂದು ಏರ್ಪೋರ್ಟ್ ಮಾಡಬೇಕಾದ್ರೆ ನೀವೆಲ್ಲ ಅಕ್ವೈರ್ ಮಾಡಲ್ವಾ ರೈತರ ಭೂಮಿ? ಅವಾಗ ಯಾಕೆ ಅಕ್ವೈರ್ ಮಾಡ್ಬೇಕು ರೈತರ ಭೂಮಿನ? ಮಾಡಬೇಡಿ. ಇದೇ ತರ ಪ್ರತಿಯೊಂದು ಕೂಡ ಒಂದು ವೈಜ್ಞಾನಿಕವಾದ ಚಿಂತನೆ ಇರ್ತದೆ. ಅದನ್ನ ಅಪ್ಲೈ ಮಾಡಿ ಅಲ್ಲಿ ಏನಾದ್ರೂ ನಿಜವಾಗ್ಲೂ ಅವೈಜ್ಞಾನಿಕವಾಗಿದ್ರೆ ತಾವ್ ಹೇಳಿ. ಅವೈಜ್ಞಾನಿಕ ಅವೈಜ್ಞಾನಿಕ ಅಂತಲ್ಲ, ಅದೇನೋ ಮಾರಿ ಕಣ್ಣು ಓರಿ ಮೇಲೆ ಅಂದಂಗೆ ನೀವು ಬಿರಿ ಪಾರ್ಕ್ಗಳ ಮೇಲೆ ಯಾಕೆ ಮಾಡ್ತೀರಾ? ಕೆರೆಗಳ ಮೇಲೆ ಇರ್ತೀರಾ? ಬೇಕಾದಷ್ಟು ಜಾಗ ಐತಲ್ಲ, ಪ್ರೈವೇಟ್ ಜಾಗಗಳು ಅಕ್ವೈರ್ ಮಾಡಿ ಮಾಡ್ಕೊಳ್ಳಿ. ಬಿರಿ ಪಾರ್ಕ್ಗಳು ನೀವು ಕೆರೆಗಳನ್ನ ನೀವು ಅಲ್ಲಿ ಮಾಡಿದ್ರೆ ಎಂಟೈರ್ ಪಾರ್ಕ್ ಹೊರಟೋಗ್ತದೆ, ಕೆರೆ ಹೊರಟೋಗ್ತದೆ. ನೀವು ಅಲ್ಲಿ ಟನಲ್ ರೋಡ್ ಮಾಡ್ಕೊಂಡ್ರೆ ಕೆರೆ ಪಕ್ಕದಲ್ಲಿ ನೀರಲ್ಲಿ ಶೇಖರಣೆ ಆಗ ಸಾಧ್ಯ ಇರ್ತದೆ. ಸಮುದ್ರ ಕೆಳಗಡೆ ನೀವು ಟೆಕ್ನಿಕಲ್ ಆಗಿ ಸಮುದ್ರದ ಕೆಳಗಡೆ ನಮ್ದೇನು ಟನಲ್ ರೋಡ್ಗೆ ವಿರೋಧ ಇಲ್ಲ, ಟನಲ್ ರೋಡ್ಗೆ ವಿರೋಧ ಇಲ್ಲ, ಮಾಡ್ಕೊಳ್ಳಿ. ಆದರೆ ಯಾವ ಪಾರ್ಕ್ನು ಕೆರೆ ಮುಳುಗಿಸ್ಬೇಡಿ. ಅಷ್ಟು ಅವೈಜ್ಞಾನಿಕವಾದ ಯಾರು ಬಂದ ದುಡ್ಡು ಹಾಕಿ ಮಾಡ್ತಾರೆ ಸುರಂಗ ಮಾರ್ಗವನ್ನ, ಅವ್ರು ಬಂಡವಾಳ ಹಾಕ್ಬೇಕಲ್ಲ, ರಿಸ್ಕ್ ಇದೆ ಮಾಡೋರ್ಗೆ. ಈಗ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಯಾವುದೇ ಡೆವಲಪ್ಮೆಂಟ್ ವರ್ಕ್ಗೆ ನಾವು ಅಡ್ಡ ಮಾಡಲ್ಲ ಸರ್. ಹೇಳ್ತೀನಿ, PRR ರೋಡ್ ಬಂದಾಗ ನಾನೇ ನಿಂತ್ಕೊಂಡು DCM ಅವ್ರಿಗೆ ಹೇಳಿ ಟೆಂಡರ್ ಮಾಡಿ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ನೀವು 22 ಎಕರೆಗೆ ದುಡ್ಡು ಕೊಡ್ಬೇಕಲ್ವಾ? ಮತ್ತೆ ಒಂದು, ನೀವು ಟನಲ್ ರೋಡ್ಗೆ ಅವನಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಿ, ಯಾರು ಕನ್ಸೆಷನರ್ಗೆ. ಈಗಾಗಲೇ ಹೇಳಿದ್ರು
ಇದರಲ್ಲಿ ಬಹುಶಃ ಅದಾನಿ ಅವರೇನೆ ಪಾರ್ಟಿಸಿಪೇಟ್ ಮಾಡೋದು, ಮೋಸ್ಟ್ಲಿ ಅವ್ರಿಗೆ ಫೈನಲೈಸ್ ಆಗ್ತದೇನೋ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಮಾತಾಡ್ತೀವಿ ನಾವೆಲ್ಲ ಕೂಡ. ಅಧ್ಯಕ್ಷರೇ, ಟೋಲ್ 19 ರೂಪಾಯಿ ಹಾಕ್ತಾರೆ. ನಾವು ಸ್ಕೂಲ್ಗೆ ಮಕ್ಕಳು ಕರ್ಕೊಂಡು ಬೇಕಾದಾಗ ಟನಲ್ ರೋಡಲ್ಲೇ ಹೋಗ್ತೀವಿ ಅನ್ಕೊಳ್ರಿ. ಸ್ಕೂಲ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ, ನಮ್ಮ ಮನೆ ಹೆಂಗಸರೋ ಯಾರೋ, ಕಿಲೋಮೀಟ್ರಿಗೆ 19 ರೂಪಾಯಿ. ಇನ್ನೇನು 17 ಕಿಲೋಮೀಟ್ರಿಗೆ 350 ರೂಪಾಯಿ ಆಗ್ತದೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ. ತಿರ್ಗಾ ಸಾಯಂಕಾಲ ಮಕ್ಕಳನ್ನ ಸ್ಕೂಲ್ ಬಿಟ್ಟು ವಾಪಸ್ ಕರ್ಕೊಂಬರ್ಬೇಕಾಗ್ತದೆ. 4 ಸರಿಗೆ 350 ಎಲ್ಲಿ ಕೊಡೋಕ್ಕಾಗ್ತದೆ ಅಧ್ಯಕ್ಷರೇ? ಇಲ್ಲೈತೆ ಇದರಲ್ಲಿ ಮಾಡಿರೋದು. ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪರಿಹಾರ ನೀವು ಹುಡುಕ್ಬೇಕಾಗ್ತದೆ. ಮತ್ತೆ ಟೋಲ್ ಆಕ್ಟ್ ಒಂದು ಮಾಡ್ಕೊಂಡವ್ರೆ, ನಮ್ಮಲ್ಲಿ ಗೆಜೆಟ್ ಐತೆ. ಅದರಲ್ಲಿ ಯಾವುದೇ ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಅಲ್ಲಿ 10 ಕಿಲೋಮೀಟರ್ ದೂರದವರೆಗೂ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ, ಟೋಲ್ ಹಾಕಂಗಿಲ್ಲ. ವರ್ಸ್ಟ್ ಕಮ್ ವರ್ಸ್ಟ್ ಏನಾಯ್ತು ಅಂದ್ರೆ 5 ಕಿಲೋಮೀಟರ್ ಮ್ಯಾಕ್ಸಿಮಮ್, ಅದರೊಳಗಡೆ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ ಅಂತೇಳಿ ಸರ್ಕಾರದ ಆದೇಶ ಐತೆ, ಗೆಜೆಟ್ ಆಗೈತೆ. ನೀವು ಯಾಕೆ ಇಲ್ಲಿ ಟೋಲ್ ಹಾಕ್ತೀರಿ? ಟೋಲ್ ಇಲ್ದೇನೆ ಕನ್ಸಿಷನರ್ ನೀವೇನು ಅಂದ್ರೆ 54 ವರ್ಷ ಇಡೀ ಬೆಂಗಳೂರಿನ 5 ಹೃದಯ ಭಾಗದ ಜಾಗಗಳನ್ನ ಪಾರ್ಕಿಂಗಿಗೆ, ಟೋಲ್ಗೆ, ಅಡ್ವರ್ಟೈಸ್ಮೆಂಟ್ಗೆ, ಹೆಸರು ಇಟ್ಕೊಳೋದಕ್ಕೆ, ಮತ್ತೆ ಕಾಂಪ್ಲೆಕ್ಸ್ಗಳು ಕಟ್ಕೊಳೋದಕ್ಕೆ ಇಷ್ಟಕ್ಕೂ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ದು ಅಬ್ಜೆಕ್ಷನ್. ಬಿಟ್ರೆ ಟನಲ್ ರೋಡ್ ಮಾಡೋದಕ್ಕೆ ನಮ್ದು ಯಾವುದೂ ಇಲ್ಲ. ಇದು ಬಹಳ ಸೀರಿಯಸ್ ಆಗಿರ್ತಕ್ಕಂಥದ್ದು. ಇದ್ರ ಮಧ್ಯದಲ್ಲಿ ಮೊನ್ನೆ ಬಡ್ಜೆಟಲ್ಲಿ ಇನ್ನೊಂದು ಅನೌನ್ಸ್ ಮಾಡಿದ್ರು. ಅದೇ ಎಸ್.ಟಿ. ಮಾಲ್ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗೂ BDA ಕಡೆಯಿಂದ 2 ತಿರ್ಗಾ ಸುರಂಗ ರೋಡ್ ಹೊಡಿತೀವಿ ಅಂತ ಹೇಳವ್ರೆ. ನಮ್ಗೆ ಅರ್ಥ ಆಗದೆ ಇರೋದು, ಈ ಟನಲ್ ರೋಡ್ ಹೋಗ್ತಾ ಐತೆ, ಮೇಕ್ರಿ ಸರ್ಕಲ್ ಅಲ್ಲೇ ಆಚೆಗೆ ಬರ್ತಾ ಐತೆ. ನೋಡ್ರಿ ಬಡ್ಜೆಟಲ್ಲಿ ಐತೆ, ಅದರಲ್ಲಿ 2250 ಕೋಟಿ BDA ವತಿಯಿಂದ ಮಾಡ್ತಿದ್ದೀವಿ ಅಂತೇಳಿ. ಎಕ್ಸ್ಟ್ರಾ ಇದು ಟನಲ್ ರೋಡ್ ಎಲ್ಲಿ ಹೊಡಿತೀರಿ, ಎಲ್ಲಿ ತಗೊಂಡ್ಬರ್ತೀರಿ? ಅದಾಯ್ತಾ? ಅದಾದ್ಮೇಲೆ ಇನ್ನೊಂದು ಅನೌನ್ಸ್ ಮಾಡಿದಿರಿ. ಹೆಬ್ಬಾಳ ಜಂಕ್ಷನ್ ಇಂದ ಸುರಂಗ ಮಾರ್ಗ ಮತ್ತೆ ಮೇಲ್ ಸೇತುವೆ, ಎಲಿವೇಟೆಡ್ ಫ್ಲೈಓವರ್, ಕೆಳಗಡೆ ಒಂದು ಟನಲ್ ರೋಡು, ಸುರಂಗ ಮಾರ್ಗ, ಎಲಿವೇಟೆಡ್ ಫ್ಲೈಓವರ್. ಇದು ವೈಜ್ಞಾನಿಕವಾಗಿ ಸಾಧ್ಯನೇ? ಇದನ್ನ ಮಾಡಕ್ ಆಗ್ತದೆ ಇದ್ರದ್ದು? ಆಯ್ತು, ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಮ್ಮ ಎಲ್ಲ MLA ಕರೆದ್ಬಿಟ್ಟು ಪ್ರೆಸೆಂಟ್ ಮಾಡ್ರಿ ಯಾವ ತರ ಅಂತೇಳಿ. ನಾವು ಹಿಂದೆ ಸ್ಟೀಲ್ ಬ್ರಿಡ್ಜ್ ಇದ್ದಾಗ ನಾವು ವಿರೋಧ ಮಾಡಿದ್ವಿ. ಜಾರ್ ಸಾಹೇಬ್ರಾಗ ಇದ್ದಾಗ ಹೇಳಿದ್ವಿ, ನೀವು ಸ್ಟೀಲ್ ಬ್ರಿಡ್ಜ್ ಮಾಡೋದಕ್ಕೆ ನಮಗೆ ವಿರೋಧ ಇಲ್ಲ, ಆದರೆ ನೀವು ಮೂಲ ಅಮೌಂಟ್ಗೂ 400 ಕೋಟಿ ಜಾಸ್ತಿ ಆಯಿತು. ಯಾಕಾಯ್ತು ಎಕ್ಸ್ಪ್ಲೈನ್ ಮಾಡ್ರಿ ಅಂತಂದ್ರೆ ಅವರು ತಾಳ್ಮೆ ಇಲ್ದಂಗೆ ಕೂಗಾಡ್ಬಿಟ್ರು, ಕ್ಯಾನ್ಸಲ್ ಆಗೋಯ್ತು. ಇವಾಗ ಸ್ಟೀಲ್ ಬ್ರಿಡ್ಜ್ ಆಗಿದ್ರೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ವಿರೋಧ ಮಾಡೋದು ನಾವು ಮಾಡ್ತೀವಿ, ವಿರೋಧ ಮಾಡ್ತಾಗಿನ ಸರ್ಕಾರ ಹೆಂಗೆ ಕ್ಯಾನ್ಸಲ್ ಮಾಡ್ತು? ಈಗ ಸ್ಮಾರ್ಟ್ ಮೀಟರ್ದು ಕೂಗಾಡಿದ್ವಿ, ಕೋರ್ಟ್ಗೆ ಹೋದ್ ಏನು ಮಾಡಿದ್ರು, ಸ್ಮಾರ್ಟ್ ಮೀಟರ್ ಆಗ್ತಾನೆ ಅವ್ರೆ, ಸರ್ಕಾರ ಮಾಡ್ತಾ ಐತೆ ಅದ್ರದ್ದು. ಇದು ಒಂದು ಅಧ್ಯಕ್ಷರೇ. ಇದಾದ್ಮೇಲೆ ಇನ್ನೊಂದು ಕಡೆ ಹೇಳಿದ್ರಿ, ಹೆಬ್ಬಾಳದಿಂದ ಸರ್ಜಾಪುರದವರೆಗೂ ಡಬಲ್ ಡೆಕ್ ಫ್ಲೈಓವರು. ಎಷ್ಟು ಹೆಬ್ಬಾಳದಿಂದ ನೀವು ಫ್ಲೈಓವರ್ ಮಾಡ್ತೀರಿ, ಎಷ್ಟು ಸುರಂಗಗಳು ಹೊಡಿತೀರಿ? ಇದನ್ನು ಐತೆ, ಇದನ್ನು ಅನೌನ್ಸ್ ಮಾಡಿದ್ದೀರಿ, ಡಬಲ್ ಡೆಕ್ಕರ್ ಫ್ಲೈಓವರ್. ಇದನ್ನು ಕೂಡ ಹೇಳಿದಿರಿ ಅಧ್ಯಕ್ಷರೇ. ಇದು ಯಾವಾಗ ಮಾಡ್ತೀರಿ? ನಮಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಗುಂಡಿ ಮುಚ್ಚೋದಕ್ಕೆ ಫಸ್ಟ್ ದುಡ್ಡು ಕೊಡ್ರಿ, ನಮ್ಮ ಆರ್ಟಿರಿಯಲ್ ರೋಡು, ಸಬ್ ಆರ್ಟಿರಿಯಲ್ ರೋಡ್ ದುಡ್ಡು ಕೊಡ್ರಿ. ಇವತ್ತು ಉದ್ಯಾನ ನಗರಿ ಅಂತೇಳಿ ಸಾವಿರಾರು ಪಾರ್ಕ್ಗಳು ಇರ್ತಕ್ಕಂಥ ಬೆಂಗಳೂರಲ್ಲಿ ಪಾರ್ಕ್ ಮೇಂಟೆನೆನ್ಸ್ಗೆ ದುಡ್ಡಿಲ್ಲ, ಗಿಡ ಒಣಗೋಗ್ತವೆ, ಬೋರ್ವೆಲ್ ಇಲ್ಲ, ನೀರಿಲ್ಲ, ಲೈಟ್ಗಳು ನಾವು ಏನು ಹಾಕಿದ್ವಿ ಅವೆಲ್ಲ ಕೂಡ ಮುಗಿದೋಗಿದೆ. ಈ ಗ್ಲೋಬಲ್ ಟೆಂಡರ್ ಅಂತೇಳಿ ಆ ಪಾರ್ಕ್ಗಳಲ್ಲಿ ಲೈಟ್ ಹಾಕಲ್ಲ. ಕೆರೆ ಅಭಿವೃದ್ಧಿ ಮಾಡಿದ್ದೀವಿ, ಕೆರೆ ಮೇಂಟೆನೆನ್ಸ್ ದುಡ್ಡು ಕೊಡ್ರಿ, ಕೊಡ್ತಾ ಇಲ್ಲ. ಒಂದಷ್ಟೆಲ್ಲ ಆಟ ಆಡೋದಕ್ಕೆ ನಾವು ಜಿಮ್ಗಳು, ಓಪನ್ ಜಿಮ್ಗಳು, ಮಕ್ಳಿಗೆ ಆಟ ಸಾಮಾನು ಹಾಕಿದ್ದೀವಿ, ಎಲ್ಲ ಮುರಿದೋಗವೆ, ಅದನ್ನು ಕೂಡ ನಮ್ಗೆ ರಿಪೇರಿ ದುಡ್ಡು ಕೊಡ್ತಾ ಇಲ್ಲ. ಯಾವುದಾದ್ರೂ ಒಂದೇ ಒಂದು ಹೊಸ ಫ್ಲೈಓವರ್ ಈ ಸರ್ಕಾರ ಬಂದ ಮೇಲೆ, ಹೊಸ ಫ್ಲೈಓವರ್ ROB ಇಲ್ಲ RUB, ಹೊಸದು ಯಾವ್ದಾನ ಒಂದು ಸ್ಯಾಂಕ್ಷನ್ ಮಾಡಿದ್ರೆ ಹೇಳ್ರಿ ಅಧ್ಯಕ್ಷರೇ. ಕಳ್ಸರಿ ಕೊನೆಗೆ ಹೇಳ್ತೀನಿ, ಬಡ್ಜೆಟಲ್ಲಿ ರಿಪೀಟ್ 3 ಸರಿ ಅದನ್ನೇ ಹೇಳ್ಕೊಂಡು ಹೋಗ್ತಾವ್ರೆ. ಇದಾದ್ಮೇಲೆ ಅಧ್ಯಕ್ಷರೇ ಇನ್ನೊಂದು ಹೇಳವ್ರೆ, ಪೆರಿಪೆರಿಯಲ್ ರಿಂಗ್ ರೋಡ್. ಆಗಲೇ ನಾನು ಹೇಳಿದೆ, ಬಿಸ್ನೆಸ್ ಕಾರಿಡಾರ್ ರೋಡ್ ಅಂತ ಮಾಡವ್ರೆ. ಅದು ಅಕ್ವಿಜೇಷನ್ ಆಗಿ 20 ವರ್ಷ ಆಯಿತು. PRR 1 ಅಂಡ್ PRR 2. PRR 1 ತುಮಕೂರು ರೋಡಿಂದ ಏರ್ಪೋರ್ಟ್ ರೋಡು, ಓಲ್ಡ್ ಮೆಡ್ರಾಸ್ ರೋಡು, ನೈಸ್ ರೋಡ್ಗೆ ಲಿಂಕ್ ಆಗ್ತದೆ. PRR 2 ತುಮಕೂರು ರೋಡು, ಅದಾದ್ಮೇಲೆ ಮತ್ತೆ ಹೊಸೂರು ರೋಡ್ ಹೋಗ್ತದೆ, ಬನ್ನೇರಘಟ್ಟ ರೋಡು, ಕನಕಪುರ ರೋಡ್ ಕ್ರಾಸ್ ಆಗಿ ಹೋಗ್ತದೆ. PRR 1ಗೆ ನಾನು BD ಅಧ್ಯಕ್ಷನಾಗಿದ್ದಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ, ಯಾರೋ ಒಬ್ಬ ರೈತರ ಕಡೆಯಿಂದ ಕೇಸ್ ಹಾಕಿ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿಸಿ PRR ರೋಡ್ ಮಾಡಬೇಕು ಅಂತೇಳಿ ಮಾಡಿಸಿದ್ದು ನಾನು. ಹೆಮ್ಮೆಯಿಂದ ಹೇಳ್ತೀನಿ, ಯಾವ ಕಾಲದಲ್ಲಾಗಿತ್ತು, ಯಾರನ್ನ ನಾವು ಹೋಗಿ ಅವ್ರ ಕೈಕಾಲು ಹಿಡಿದ್ವಿ ಇದಾಗಬೇಕು ಅಂತೇಳಿ. ಯಾಕಂದರೆ ಸರ್ಕಾರ ಡಿನೋಟಿಫೈ ಮಾಡಲ್ಲ, ರೋಡು ಮಾಡಲ್ಲ. ರೈತರ ಪರಿಸ್ಥಿತಿ ಹೆಂಗೆ ಅಂತಂದರೆ, ಅವ್ನು ವ್ಯವಸಾಯನೂ ಮಾಡೋಂಗಿಲ್ಲ, ಮಾರಂಗೂ ಇಲ್ಲ, ರೋಡೂ ಆಗ್ತಾ ಇರಲಿಲ್ಲ.
ಕೊನೆಗೆ ಅಂತಿಮವಾಗಿ ಈ ಸರ್ಕಾರಕ್ಕೆ ಈ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ. DCM ಅವರಿಗೆ